ವಿಠ್ಠಲ ಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ. ಶಿಲ್ಪಶ್ರೀ ಸ್ತ್ರೀ 24 ಜೂನ್ 1997 6 ಗಂಟೆ 30 ನಿಮಿಷ ಸಂಜೆ. ತಿಪ್ಟೂರಲ್ಲಿ ಜನನ, ಧನಿಷ್ಠಾ ನಕ್ಷತ್ರ, ದ್ವಿತೀಯ ಪಾದ, ಮಕರ ರಾಶಿ, ಧನು ಲಗ್ನದಲ್ಲಿ ಜನನ. ಕ್ಷಮಿಸಬೇಕು, ದಯವಿಟ್ಟು ಸ್ವಲ್ಪ ಕಾಲೇಜ್ ಕೆಲಸದಲ್ಲಿ ಭಾಳ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ನೀವು ವಿಷಕುಂಭ ಯೋಗದಲ್ಲಿ ಹುಟ್ಟಿದ್ದೀರ. ನೋಡಿ, ಈ ಯೋಗ ಏನಿದೆಯಲ್ಲ, ಇದು ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಇದು ನಿಮ್ಮನ್ನು ಬೆಳೆಯಕ್ಕೆ ಬಿಡಲ್ಲ. ಫೈನಾನ್ಸಿಯಲಿ ಆಗಲಿ, ಫ್ಯಾಮಿಲಿ ವೈಸ್ ಆಗಲಿ, ಹೆಲ್ತ್ ವೈಸ್ ಆಗಲಿ, ಟೋಟಲಿ ಇದು ನಿಮ್ಮನ್ನು ಡಿಸ್ಕನೆಕ್ಟ್ ಮಾಡುತ್ತೆ. ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ನೀವು ಮಾಡಿಕೊಳ್ಳೇಬೇಕು. ಗೋಮುಖ ಪ್ರಸವ ಪೂಜೆ. ಹೌದು, ಈ ವಿಷ್ಕುಂಭ ಯೋಗದಲ್ಲಿ ಹುಟ್ಟಿದವ್ರಿಗೆ ಗ್ರೋತ್ ಕಡಿಮೆ ಆಗುತ್ತೆ, ಬೆಳವಣಿಗೆ ಕಡಿಮೆ ಆಗುತ್ತೆ. ಹೌದು, ಫ್ಯಾಮಿಲಿ ವೈಸ್ ಆಗಲಿ, ಅಥವಾ ಫೈನಾನ್ಸಿಯಲ್ ಆಗಲಿ, ಅಥವಾ ಎಜುಕೇಷನಲ್ಲಿ ಆಗಲಿ, ಟೋಟಲಿ ಗ್ರೋತೇ ಕಡಿಮೆ ಆಗುತ್ತೆ ಈ ವಿಷ್ಕುಂಭ ಯೋಗದಲ್ಲಿ ಹುಟ್ಟಿದವ್ರಿಗೆ. ದಯವಿಟ್ಟು ಮನಸ್ಸಿನಲ್ಲಿ ವಿಷ ತುಂಬಿಬಿಡುತ್ತೆ. ದಯವಿಟ್ಟು ತಾವು ಬಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡಿಕೊಡೋದು ಬಹಳ ಉತ್ತಮ. ಬನ್ನಿ, ಒಂದು ಜಾತಕದಲ್ಲಿ ಏನಿದೆ ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರ. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟ. 7 ದಾಂಪತ್ಯ. 8 ಶತ್ರು. 9 ಭಾಗ್ಯ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಒಂದು ವಾರ ಆಯ್ತು ನಾನು ಒಂದು ವಿಡಿಯೋ ಮಾಡಿಲ್ಲ. ಕೈ ನಡುತ್ತಾ ಇದ್ದೀನಿ ಅಂತ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, 24 to 29 ಆಗಲಿ, ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಇರಲಿ, ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡುತ್ತೆ. ಬಟ್ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಹೌದು. ಹಾಗಾದರೆ ಧನು ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? ಬನ್ನಿ ನೋಡೋಣ. 1ನೇದೇ ಗುರು, 2ನೇದು ಬಂದು ಕುಜ, 3ನೇದು ಬಂದು ಸೂರ್ಯ, 4ನೇದು ಬಂದು ಬುಧ, 5ನೇದು ಬಂದು ತಾತ್ಕಾಲಿಕ ಮಿತ್ರ ಶನಿ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಶುಕ್ರ. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ವಕ್ರೀಯ ಗುರು ಪ್ಲಸ್ ನೀಚ ಗುರು, ಅಸ್ತಂಗತ ಬುಧ, ಉಚ್ಚ ಸ್ಥಾನದಲ್ಲಿ ಯಾರೂ ಇಲ್ಲ ಇಲ್ಲಿ. ಹೌದು, ನೋಡಿ ಶಿಲ್ಪಶ್ರೀ ಅವರೇ,
ನೀವು ಅನ್ಕೊಂಡಂಗೆ ನಿಮ್ಮ ಜೀವನ ಇಲ್ಲ. ಐ ಆಮ್ ವೆರಿ ಸಾರಿ. ಈಗ ಭಾಳ ಚೆನ್ನಾಗಿರ್ಬೋದು ನೀವು, ಮುಂದೆ ಮಾತ್ರ 100% ತೊಂದರೆ ಅನುಭವಿಸ್ತೀರ. ಕಾರಣ ಏನಂದ್ರೆ, 1ನೇ ಭಾವದ ಸ್ವಾಮಿ ಯಾರು? ಗುರು ನೀಚನಾಗಿದ್ದಾನೆ ನೋಡಿ. ನೀಚ ಮತ್ತು ವಕ್ರೀಯ. ಇಟ್ ಈಸ್ ಮೋಸ್ಟ್ ಡೇಂಜರಸ್. ಹೆಲ್ತ್ ಇಶ್ಯೂಸ್ ಆಗುತ್ತೆ ನಿಮಗೆ 100%. ಹೆಲ್ತ್ ಅಂದ್ರೆ ಆರೋಗ್ಯ ಸಮಸ್ಯೆ ನಿಮಗೆ ಕಾಡೇ ಕಾಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸಫರ್ ಆಗೇ ಆಗ್ತೀರ ನೀವು. ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ ನಮಗೆ. ಸೊ 1ನೇ ಭಾವದ ಸ್ವಾಮಿ ನೀಚನಾಗಿದ್ದರಿಂದ, ಹಾಗೂ ಅದು ಅಲ್ಲದೆ 2ನೇ ಭಾವದಲ್ಲಿ ನೀಚನಾಗಿದ್ದಾನೆ. ಹಾಗಾಗಿ 1 ಮತ್ತು 2ನೇ ಭಾವದ ಫಲ ಅಷ್ಟು ಹೇಳ್ಕೊಳ್ಳೋಷ್ಟು ಸಿಗೋದಿಲ್ಲ. ಅಷ್ಟು ಹೇಳ್ಕೊಳ್ಳೋಷ್ಟು ವ್ಯಕ್ತಿತ್ವ ನಿಮ್ಗೆ ಸರಿ ಇರುವುದಿಲ್ಲ. ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ. ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ. ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸಲ್ಲ. ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಕೆಪಾಸಿಟಿ ಇರುವುದಿಲ್ಲ. ಆಶೆ ಆಕಾಂಕ್ಷೆಗಳು ಈಡೇರುವುದಿಲ್ಲ. ಒಳ್ಳೆಯ ಇಮೇಜ್ ಅನ್ನು ಬೆಳೆಯುವುದಿಲ್ಲ. ಬುದ್ಧಿವಂತಿಕೆ ನಡೆಯುವುದಿಲ್ಲ. ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ. ಟೇಸ್ಟ್ ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ. ಒಳ್ಳೆಯ ವ್ಯವಹಾರಗಳು ನಡೆಯುವುದಿಲ್ಲ. ಒಳ್ಳೆಯ ಬಿಹೇವಿಯರ್ ಇರುವುದಿಲ್ಲ. ಒಳ್ಳೆಯ ಹ್ಯಾಬಿಟ್ಸ್ ಕೂಡ ಕಲಿಯೋಲ್ಲ. ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಬಹುದು. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಎರಡೂ ತೊಂದರೆ ಆಗ್ಬೋದು. ಸಂಬಂಧಿಗಳು ನಿಮ್ಮನ್ನು ಹಚ್ಕೊಳ್ಳೋಲ್ಲ. ಸಂಬಂಧಿಗಳಿಗೆ ನೀವು ಸಹಾಯ ಮಾಡೋಲ್ಲ. ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ. ಹಣವನ್ನು ಸೇವ್ ಮಾಡೋದಿಲ್ಲ. ಊಟದ ವಿಚಾರದಲ್ಲಿ ಸ್ವಚ್ಛಂದ ಇರೋದಿಲ್ಲ. ಪರಿವಾರದ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋಷ್ಟು ಮೇಲೆ ಇರೋಲ್ಲ. ಇಂಗ್ಲಿಷಲ್ಲಿ ಒಳ್ಳೆ ಸ್ಟಡಿ ಮಾಡಲ್ಲ. ಮಾತಿನಲ್ಲಿ ವಚನತ್ವ ಇರಲ್ಲ. ಮಾತು ರಫ್ ಆಗಿರುತ್ತೆ, ಟಫ್ ಆಗಿರುತ್ತೆ. ಚುಚ್ಚುವಂತ ಮಾತನ್ನು ಮಾತಾಡ್ತೀರಿ. ಅದು ಅಲ್ಲದೆ ಸಂಸ್ಕಾರ ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಜಾತಕದಲ್ಲಿ ಹೇಳ್ತಾ ಇದೆ. ನೋಡಿ, ಇದು ಮಾತ್ರ ಸತ್ಯನೇ ಇದೆ. ನೀವು ದಿನನಿತ್ಯ ರಾಯರ ಗುಡಿಗೆ ಹೋಗಲೇಬೇಕು. ರಾಯರನ್ನು ನಡೆಸಲೇಬೇಕು. ಗುರು ರಾಘವೇಂದ್ರ ಆಗಲಿ, ದತ್ತಾತ್ರೇಯ ಆಗಲಿ, ಸಾಯಿಬಾಬಾ ಆಗಲಿ, ಈ 3ರಲ್ಲಿ ಒಬ್ಬರ ದೇವಸ್ಥಾನಕ್ಕೆ ನೀವು ದಿನನಿತ್ಯ ಹಾಜರಿ ಕೊಡಲೇಬೇಕು. ಇಲ್ಲ ಅಂದ್ರೆ ಗುರುವಿನ ಆಶೀರ್ವಾದ ಇಲ್ಲ ನಿಮಗೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಗುರುಬಲ ಇಲ್ಲ ಅಂತ ಹೇಳುತ್ತೆ. ನೋಡಿ, 3ನೇ ಮನೆಯಲ್ಲಿ ಕೇತು ಇದ್ದಾನೆ. ಈ ಮನೆಯ ಸ್ವಾಮಿ 4ನೇ ಮನೆಯಲ್ಲಿ ಇರೋದ್ರಿಂದ 3ನೇ ಭಾವದ ಎಲ್ಲಾ ಫಲಗಳನ್ನು ಅನುಭವಿಸ್ತೀರಿ. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ. ಬಹಳ ಧೈರ್ಯಶಾಲಿಯಾಗಿರ್ತೀರಿ. ಆಟಗಳಲ್ಲಿ ರುಚಿ ತೋರಿಸ್ತೀರಿ. ಬಾಡಿಯಲ್ಲಿ ಬಹಳ ಸ್ಟ್ರೆಂತ್ ಇರುತ್ತೆ. ಕೆಲಸ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ. ಹಾರ್ಡ್ ವರ್ಕರ್ ಆಗಿರ್ತೀರಿ. ಯಾವುದೇ ಕಷ್ಟ ಬಂದರೂ ಎದುರಿಸುವಂತ ಶಕ್ತಿಯುತರಾಗಿರ್ತೀರಿ. ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ. ಒಳ್ಳೆ ಕಮ್ಯುನಿಕೇಶನ್ ಇರುತ್ತೆ. ಯಾವಾಗ ಹೇಗೆ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಬಹಳ ಪ್ರಯತ್ನಶೀಲರಾಗಿರ್ತೀರಿ. ಯಾವುದೇ ಕೆಲಸಕ್ಕೆ ಹಾಕಿದರೂ ಪ್ರಯತ್ನದಿಂದ ಮಾಡ್ತೀರಿ. ಕೋರ್ಟು ಕಚೇರಿಯಲ್ಲಿ ಗೆಲುವನ್ನು ಸಾಧಿಸ್ತೀರಿ. ತಿರುಗಾಟದಲ್ಲಿ ಲಾಭವನ್ನು ಗಳಿಸ್ತೀರಿ. ಇದು 3ನೇ ಭಾವದ ಫಲ. ಅದೇ ರೀತಿ 4ನೇ ಭಾವದ ಫಲವನ್ನು ನೀವು ಅನುಭವಿಸ್ತೀರಿ. ಶನಿ ತಾತ್ಕಾಲಿಕ ಮಿತ್ರನಾದರೂ ಸಹ ಇಲ್ಲಿ ಕೆಟ್ಟ ಪರಿವರ್ತನಾ ಯೋಗ ಆಗಿದೆ. ನೋಡಿ, ಶನಿ ಮನೆಯಲ್ಲಿ ಗುರು, ಗುರು ಮನೆಯಲ್ಲಿ ಶನಿ. ದಿಸ್ ಇಸ್ ಕಾಲ್ಡ್ ಕೆಟ್ಟ ಪರಿವರ್ತನಾ ಯೋಗ. ಬಹಳ ಕೆಟ್ಟದ್ದು. ಗುರು ಮನೆಯಲ್ಲಿ ಶನಿ, ಶನಿ ಮನೆಯಲ್ಲಿ ಗುರು. ಇಲ್ಲಿ ಗುರು ನೀಚನಾಗಿರೋದ್ರಿಂದ ಕೆಟ್ಟ ಪರಿವರ್ತನೆ ಜನರೇಟ್ ಆಗುತ್ತೆ. ದಿಸ್ ಇಸ್ ಅಲ್ಟಿಮೇಟ್ಲಿ ಬಹಳ ಡೇಂಜರಸ್ ಇದು. ಹೌದು, ಬಟ್ 4ನೇ ಭಾವದ ಫಲವನ್ನು ಅನುಭವಿಸ್ತೀರಿ. ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಇರುತ್ತೆ. ಯಾವುದೇ ವ್ಯವಹಾರ ಮಾಡಲಿ ಸ್ವಲ್ಪ ಲೇಟ್ ಆಗಿ. ಶನಿ ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್. ಸ್ವಲ್ಪ ಲೇಟಾಗಿ ಆಗುತ್ತೆ. ಯಾವುದೇ ಬಿಸ್ನೆಸ್ ಆಗಲಿ ವ್ಯವಹಾರ ಆಗಲಿ ಆಗುತ್ತೆ. ನೆಮ್ಮದಿಯ ಬದುಕನ್ನು ಬದುಕ್ತಾರೆ. ಸುಖಮಯ ಜೀವನ ಸಾಗಿಸ್ತಾರೆ.
ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಯಾವುದೂ ತೊಂದರೆ ಬರೋದಿಲ್ಲ, ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಮನೆಯಲ್ಲಿ ಶಾಂತಿಯಿಂದ ಬದುಕ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಅದು ಅಲ್ಲದೆ ಆಭರಣ, ವೆಹಿಕಲ್ಲು ಇಂಥವೆಲ್ಲ ಖರೀದಿ ಮಾಡೋದಲ್ಲದೆ ಮನೆ, ಶಾಪು, ತೋಟ ಇವನ್ನೂ ಖರೀದಿ ಮಾಡ್ತೀರಿ. ಆದರೆ 1ನೇ ಭಾವ ನಿಮ್ಮನ್ನ ಅಪವಾದಕ್ಕೆ ಗುರು ಮಾಡುತ್ತೆ. ಕೆಟ್ಟ ಅಪವಾದ ಮಾತ್ರ ನಿಮ್ಮ ಮೇಲೆ ಇದ್ದೇ ಇರುತ್ತೆ, ಇದು ಮಾತ್ರ ಕಟ್ಟಿಟ್ಟಬಹುದು. ಹೌದು, ಕೆಟ್ಟ ಅಪವಾದ ನಿಮ್ಮ ಮೇಲೆ 100% ಇರುತ್ತೆ. ವಿರೋಧಿಗಳು ಬಾಳ ಇರ್ತಾರೆ ನಿಮಗೆ. ಅಪವಾದ, ವಿರೋಧ ಎರಡೂ ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ. ಯಾಕಂದ್ರೆ 1ನೇ ಭಾವದ ಸ್ವಾಮಿ ಅವನು ನೀಚನಾಗಿದ್ದಾನೆ. ಬನ್ನಿ, ಸೂರ್ಯ ಹಾಗೂ ಬುಧ ಒಂದೇ ಮನೆಯಲ್ಲಿದ್ದಾರೆ. ಇಲ್ಲಿ ತಮ್ಮ 7 ಕ್ಯಾರೆಟ್ ಪಚ್ಚೆ ಬೇಕೇ ಬೇಕು. ನೀವು 7 ಕ್ಯಾರೆಟ್ ಇಲ್ಲಿ ಪಚ್ಚೆ ಹಾಕೊಳ್ಳಿಲ್ಲ ಅಂದ್ರೆ 100% ಹೇಳ್ತೀನಿ ನಿಮ್ಗೆ ಬಹಳ ತೊಂದರೆ ಆಗುತ್ತೆ. ಹೌದು, ಪಚ್ಚೆಯಿಂದನೇ 80% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕೆ ಅಂದ್ರೆ ಪಂಚಮಹಾಪುರುಷ ರಾಜಯೋಗ ನೋಡಿ, ಪಂಚಮಹಾಪುರುಷ ರಾಜಯೋಗ ದೊಡ್ಡ ಮಹಾಪುರುಷ ರಾಜಯೋಗ. ನೋಡಿ, ಶನಿಯಿಂದ ಸಸ, ಗುರುನಿಂದ ಹಂಸ, ಕುಜನಿಂದ ರುಚಕ, ಶುಕ್ರನಿಂದ ಮಾಲಿವ್ಯ, ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ ಆಕ್ಟಿವೇಟ್ ಆಗ್ತವೆ. ರಾಹು ಕೇತು ಆಗಲಿ, ಸೂರ್ಯ ಚಂದ್ರನಿಂದ ಯಾವುದೇ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುವುದಿಲ್ಲ. ಇಲ್ಲಿ ನೀವು 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳೋದ್ರಿಂದ 2 ಯೋಗ ಆಗುತ್ತೆ. ಆ ಯೋಗನ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ 100% ನಿಮ್ಗೆ ಬಹಳ ಒಳ್ಳೇದಾಗುತ್ತೆ. ಹೌದು, ಯಾವ್ಯಾವು? ಒಂದು ಬುಧ ಆದಿತ್ಯ ರಾಜಯೋಗ, ಇನ್ನೊಂದು ಭದ್ರ ಮಹಾಪುರುಷ ರಾಜಯೋಗ, ದೊಡ್ಡ ರಾಜಯೋಗಗಳು. ಹೌದು, ಬಟ್ 7 ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು, ಮಸ್ಟ್ ಅಂಡ್ ಶುಡ್. ಹಾಕಲಿಲ್ಲ ಅಂದ್ರೆ 2 ಯೋಗ ಆಗುವುದಿಲ್ಲ. ನೋಡಿ, ಬುಧ ಆದಿತ್ಯ ರಾಜಯೋಗ ಬಹಳ ದೊಡ್ಡ ಯೋಗ. ಸಂಪತ್ತು, ಐಶ್ವರ್ಯ, ವಿದ್ಯೆ, ದಾಂಪತ್ಯ, ಕೀರ್ತಿ, ಸ್ಥಾನ, ಮಾನವನ್ನು ತಂದುಕೊಡುವುದೇ ಬುಧ ಆದಿತ್ಯ ರಾಜಯೋಗ. ಭದ್ರ ಮಹಾಪುರುಷ ರಾಜಯೋಗದಲ್ಲಿ ವಿಪರೀತ ಜ್ಞಾನ, ವಿಪರೀತ ಬುದ್ಧಿವಂತಿಕೆ, ವಿಪರೀತ ನಡತೆ, ಯೋಗ್ಯತೆ ಹಾಗೂ ಪ್ರೀತಿ ಪ್ರೇಮವನ್ನು ತಂದುಕೊಡುವಂತ ಯೋಗವೇ ಭದ್ರ ಮಹಾಪುರುಷ ರಾಜಯೋಗ. ಹೌದು ನೋಡಿ, ಬುಧ ಆದಿತ್ಯ ರಾಜಯೋಗ, ಸಿಟಿ ರವಿಯವರು ಬುಧ ಆದಿತ್ಯ ರಾಜಯೋಗ, ಬೊಮ್ಮಾಯಿಯವರು ಬುಧ ಆದಿತ್ಯ ರಾಜಯೋಗ, ಯಡಿಯೂರಪ್ಪ ಬುಧ ಆದಿತ್ಯ ರಾಜಯೋಗ, ಸಿದ್ದರಾಮಯ್ಯವರು ಬುಧ ಆದಿತ್ಯ ರಾಜಯೋಗ, NT ರಾಮರಾವ್ ಬುಧ ಆದಿತ್ಯ ರಾಜಯೋಗ, ಚಂದ್ರಬಾಬು ನಾಯ್ಡು ಬುಧ ಆದಿತ್ಯ ರಾಜಯೋಗ, ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ, JP ನಡ್ಡಾ ಬುಧ ಆದಿತ್ಯ ರಾಜಯೋಗ, ಅಮಿತ್ ಶಾ ಬುಧ ಆದಿತ್ಯ ರಾಜಯೋಗ, ಫಿಲ್ಮ್ ಆಕ್ಟರ್ ಕಾರ್ತಿಕೇಯನ್ ಬುಧ ಆದಿತ್ಯ ರಾಜಯೋಗ, ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ, ಸುಷ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ, ಐಶ್ವರ್ಯ ರಾಯ್ ಬುಧ ಆದಿತ್ಯ ರಾಜಯೋಗ, ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ, TVS ಸುಂದರಂ ಬುಧ ಆದಿತ್ಯ ರಾಜಯೋಗ, ರತನಲಾಲ್ ಟಾಟಾ ಬುಧ ಆದಿತ್ಯ ರಾಜಯೋಗ. ಸ್ಥಾನ, ಮಾನ, ಹಣ, ಯಶಸ್ಸು, ಕೀರ್ತಿ, ಆರೋಗ್ಯ ಎಲ್ಲವನ್ನೂ ಬುಧ ಆದಿತ್ಯ ರಾಜಯೋಗ ಕೊಡುತ್ತೆ. ಹೌದು, ಭದ್ರ ಮಹಾಪುರುಷ ರಾಜಯೋಗ ದೊಡ್ಡ ರಾಜಯೋಗ. ಹೌದು, ಜ್ಞಾನ ಕೊಡುತ್ತೆ, ಬುದ್ಧಿ ಕೊಡುತ್ತೆ, ಜೀವನದಲ್ಲಿ ಸಕ್ಸಸ್ ಕೊಡುತ್ತೆ, ಆಯುಷ್ಯ, ಆರೋಗ್ಯವನ್ನು ಕೊಡುವಂತ ಯೋಗವೇ ಭದ್ರ ಮಹಾಪುರುಷ ರಾಜಯೋಗ. ಹೌದು, ನಿಮಗೆ ಅಸ್ತಂಗತ ಆಗಿದ್ದಾನೆ ಬುಧ. ಆ ಅಸ್ತಂಗತ ಬುಧನ ನೀವು ದಯವಿಟ್ಟು ಇಲ್ಲಿ 7 ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು. ಹಾ, ನನ್ನ ಹತ್ರ ಸಿಗುತ್ತೆ, ಫೋನ್ ಮಾಡಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ಯಾವ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ, ಭದ್ರ ಮಹಾಪುರುಷ ರಾಜಯೋಗ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ್ಕೆ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ
ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಚೆನ್ನಾಗಿ ಜೀವನ ಮಾಡ್ತಾರೆ. ದಯವಿಟ್ಟು ಎರಡೂ ರಾಜಯೋಗಗಳನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡಿದ್ದಕ್ಕರೆ ಆದ್ರೆ ಬೇರೆ ತೊಂದರೆ ಅನುಭವಿಸುವುದಿಲ್ಲ ನೀವು 100%. ನೋಡಿ, ಶುಕ್ರ 8ನೇ ಮನೆಯಲ್ಲಿದ್ದಾನೆ. ಗುರು ನೀಚನಾಗಿದ್ದರಿಂದ ಇಲ್ಲಿ ವಿಪರೀತ ರಾಜಯೋಗಕ್ಕೆ ಶುಕ್ರ ಬರೋದಿಲ್ಲ. ಉಲ್ಟಾ ನಿಮ್ಮನ್ನ ಮೋಸಕ್ಕೀಡು ಮಾಡ್ತಾನೆ. ಹೌದು, ಅಷ್ಟಮ ಶುಕ್ರ ನಿಮ್ಮನ್ನ ಗಂಡನಿಂದ ಮೋಸ ಹೋಗ್ಬೋದು, ಹೆಣ್ಣಿನಿಂದ ಮೋಸ ಹೋಗ್ಬೋದು, ಹೊನ್ನಿನಿಂದ ಮೋಸ ಹೋಗ್ಬೋದು, ಮಣ್ಣಿನಿಂದ ಮೋಸ ಹೋಗ್ಬೋದು, ಕೆಟ್ಟ ಚಟಕ್ಕೆ ಅಡಿಯಾಗ್ಬೋದು, ವಿವಾದಗಳಿಗೆ ಗುರಿಯಾಗ್ಬೋದು, ಅಪವಾದವನ್ನು ಹೊತ್ಕೋಬಹುದು. ಇವೆಲ್ಲವೂ ಅಷ್ಟಮ ಶುಕ್ರನಿಂದ ಆಗೋದು. ದಯವಿಟ್ಟು ಶಾಂತಿ ಮಾಡ್ಕೊಳ್ಳಿ. ನೋಡಿ, 9ನೇ ಮನೆಯಲ್ಲಿ ರಾಹು ಬರಬಾರ್ದ್ರಿ. 9ನೇ ಮನೆಯಲ್ಲಿ ರಾಹು ಬರಬಾರದು. ಅಲ್ಪಾಯು ಆಗ್ತೀರಿ, ಆರೋಗ್ಯ ಕೆಡಿಸ್ಕೋತೀರಿ, ಜೀವನ ಹಾಳಾಗುತ್ತೆ. ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ ಒಂದು ವಿಚಿತ್ರ ಅಂದ್ರೆ ಇವನು 9ನೇ ಭಾವದ ಸ್ವಾಮಿ, ಇವನು 7ನೇ ಮನೆ ಸ್ವಾಮಿ ಪ್ಲಸ್ 10ನೇ ಮನೆ ಸ್ವಾಮಿ. ಯಾರು? ಬುಧ. ಇಲ್ಲಿ 3 ಭಾವದ ಫಲವನ್ನು ಅನುಭವಿಸ್ತೀರಿ. ಯಾವಾಗ ಅನುಭವಿಸ್ತೀರಿ ಅಂದ್ರೆ ರಾಹು ಶಾಂತಿ ಆದ್ರೆ ಅನುಭವಿಸ್ತೀರಿ, ಇಲ್ಲಾಂದ್ರೆ ಇಲ್ಲ. ಒಳ್ಳೆ ದಾಂಪತ್ಯವನ್ನು ಅಂತೀರಿ, ಒಳ್ಳೆ ಗಂಡ ಸಿಗ್ತಾರೆ, ಗಂಡನ ಗುಣಗಳು ಬಹಳ ಚೆನ್ನಾಗಿರ್ತವೆ, ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ, ದಿನನಿತ್ಯ ಬರೋದ್ರಿಂದ ಏನು ಕಡಿಮೆ ಇರೋದಿಲ್ಲ, ಒಳ್ಳೆ ಪಾರ್ಟ್ನರ್ಶಿಪ್ ಇರುತ್ತೆ, ಒಳ್ಳೆ ಸೆಕ್ಸ್ಯುವಲ್ ಲೈಫ್ ಎಂಜಾಯ್ ಮಾಡ್ತೀರಿ, ದಿನನಿತ್ಯದ ನಡವಳಿಕೆ ಬಹಳ ಚೆನ್ನಾಗಿರುತ್ತೆ, ಸ್ವಂತ ಬಿಸ್ನೆಸ್ ಮಾಡ್ತೀರಿ, ಮಾಡಿದ್ರೆ ಬಹಳ ಲಾಭದಲ್ಲಿರ್ತೀರಿ, ಪ್ರೊಫೆಷನಲ್ ಇದ್ರೂ ಬಹಳ ಲಾಭದಲ್ಲಿರ್ತೀರಿ. ಇದು 7ನೇ ಭಾವದ ಫಲ. ಅದು ಯಾವಾಗ ಪಚ್ಚೆ ಹಾಕಿದರೆ ಮಾತ್ರ. ಪಚ್ಚೆ ಹಾಕಿದರೆ ಮಾತ್ರ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ಧೈರ್ಯ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡೋದಲ್ಲದೆ ಮನೆಯಲ್ಲಿ ನೆಮ್ಮದಿಯಿಂದ ಬದುಕ್ತೀರಿ. ಇದು 9ನೇ ಭಾವದ ಫಲ. 10ನೇ ಭಾವದ ಫಲ ಅದು ಏನು? ಇದು ಹಾಕಿದ್ರೆ ಮಾತ್ರ ಏನು? ಪಚ್ಚೆ ಹಾಕಿದ್ರೆ ಮಾತ್ರ 10ನೇ ಭಾವದ ಫಲ. ಕೆಲಸದಲ್ಲಿ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗಿರುತ್ತೆ, ಕೆಲಸದ ವಿಧಾನ ಇಷ್ಟ ಆಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಆರೋಗ್ಯ ಎಲ್ಲವನ್ನೂ ಪಡ್ಕೊಳ್ತೀರಿ. ಇದು 10ನೇ ಭಾವದ ಫಲ. ಬಟ್ ಇಲ್ಲಿ ರಾಹು ಶಾಂತಿ ಆಗ್ಲೇಬೇಕು. ಕೇತು ಅವಶ್ಯಕತೆ ಇಲ್ಲ, ಕೇತುನ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, 5ನೇ ನೋಡಿ ಪರಿವರ್ತನಾ ರಾಜಯೋಗ ಆಗಿದೆ. ಇಲ್ಲ 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 ನೋಡಿ, ಇಲ್ಲಿ ಕುಜ 10ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ, 5ನೇ ಭಾವದ ಸ್ವಾಮಿ. ಆಲ್ರೆಡಿ ನಾನು ನಿಮ್ಗೆ 10ನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೇನೆ. ನೀವು ರಿಯಲ್ ಎಸ್ಟೇಟ್ ಸಂಬಂಧಿಸಿದ ಕೆಲಸವನ್ನು ಮಾಡಿದರೆ 100% ಸಕ್ಸಸ್ ಆಗ್ತೀರಿ. ಆದ್ರೆ ನಾನು 7 ಗ್ರಹಗಳ ಶಾಂತಿ ಮಾಡಿಕೊಂಡು. ಹೌದು, 5ನೇ ಭಾವದ ಫಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ಮಕ್ಕಳು ಹುಡ್ತಾರೆ, ಮಕ್ಕಳಿಂದ ಒಳ್ಳೆ ಮಕ್ಕಳು ಬಹಳ ಬುದ್ಧಿವಂತರು, ನೀತಿವಂತರು, ರೀತಿವಂತರು,
ಪ್ರಜ್ಞಾವಂತರಾಗಿರ್ತಾರೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಗಂಡ ಅತ್ತೆ ಮಾವ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಏನೇ ಕಷ್ಟ ಬರಲಿ ಎದುರಿಸ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊರದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ. ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಿರುತ್ತೆ ನಿಮ್ದು. ಇದು 5ನೇ ಭಾವದ ಫಲ. ನೋಡಿ ಇವ್ರೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಕುಜನ ದೃಷ್ಟಿ ಸೀದಾ ನಿಮ್ಮ ಮೇಲೆ ಇರುತ್ತೆ, ಆಮೇಲೆ 4ನೇ ಭಾವ, ಆಮೇಲೆ 5ನೇ ಭಾವ. ತನ್ನ ಸ್ವಂತ ಮನೆಯನ್ನು ನೋಡ್ತಾನೆ. ಹಾಗಾಗಿ ತಾವು ಬುದ್ಧಿವಂತರು ಇರ್ತೀರಿ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಸೂರ್ಯ ಹಾಗೂ ಬುಧ ಇಬ್ರು ಒಂದೇ ಮನೆಯನ್ನ ನೋಡ್ತಾರೆ. ಇಲ್ಲಿ ನಿಮಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಚಂದ್ರ, ಗುರು, ಶುಕ್ರ ಹಾಗೂ ರಾಹು 4 ಗ್ರಹಗಳ ಶಾಂತಿ ಪ್ಲಸ್ 7 ಕ್ಯಾರೆಟ್ ಪಚ್ಚೆ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಪಚ್ಚೆ ಇಲ್ಲ ಅಂದ್ರೆ ನಡೆಯಲ್ಲ ಶಿಲ್ಪಶ್ರೀ ಅವರೇ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಪಚ್ಚೆ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಬನ್ನಿ ಹಾಗಾದ್ರೆ ದಾಂಪತ್ಯ ಹೇಗಿದೆ ನೋಡೋಣ. ಒಂದನೇ ಭಾವದ ಸ್ವಾಮಿ ಶುಕ್ರ 3ರಲ್ಲಿದ್ದಾನೆ, 5ನೇ ಭಾವದ ಸ್ವಾಮಿ 8ರಲ್ಲಿದ್ದಾನೆ, 9ನೇ ಭಾವದ ಸ್ವಾಮಿ 10ರಲ್ಲಿದ್ದಾನೆ. ಕುಜ ನೋಡಿ ಇಲ್ಲಿ ಹೆಂಗಾಗಿದೆ ಅಂದ್ರೆ ಇಲ್ಲಿ ಸಸಾಮಹಾಪುರುಷ ರಾಜಯೋಗ ಜನರೇಟ್ ಆಗಿದೆ. ಸ್ವಲ್ಪ ದಾಂಪತ್ಯ ಲೇಟ್ ಆಗಿ ಸ್ಟಾರ್ಟ್ ಆದ್ರೂ ಚೆನ್ನಾಗಿರುತ್ತೆ ನಮ್ದು. ಹೌದು, ಇಲ್ಲಿ ಸಸಾಮಹಾಪುರುಷ ರಾಜಯೋಗ ಜನರೇಟ್ ಆಗಿದ್ದಕ್ಕೆ ದಾಂಪತ್ಯಕ್ಕೆ ಏನು ತೊಂದರೆ ಇಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ತೊಂದರೆ ಆಗುತ್ತೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಹೌದು, ಹಾಗಾದ್ರೆ ಕೆಲಸದಲ್ಲಿ ಏನಿದೆ ನೋಡೋಣ ಬನ್ನಿ. ಒಂದನೇ ಭಾವದ ಸ್ವಾಮಿ 7ನೇ ಮನೆಯಲ್ಲಿದ್ದಾನೆ, ಕುಜ ನೀಚರಾಗಿದ್ದಾನೆ. ಒಂಬತ್ತರಲ್ಲಿ ಸೂರ್ಯ ಇದ್ದಾನೆ. ಅಡ್ಡಿಲ್ಲ, ಕೆಲಸಕ್ಕೇನು ತೊಂದರೆ ಇಲ್ಲ. ಶನಿ 7ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ನೀವು ಕ್ಲಿಕ್ ಆಗೋದು, ಇದು ಮಾತ್ರ ನಿಜ. ಹಾಗಾದ್ರೆ ಯಾವ ದಶೆಯಲ್ಲಿದ್ದೀರಾ ನೋಡೋಣ ಬನ್ನಿ. ಸ್ವಲ್ಪ ಬಿಸ್ನೆಸ್ ಯಾರು ಕೂಡ ಮಾಡಬೇಡಿ, ನೀವು ಹುಷಾರಾಗಿ, ನಂಬುದು ಕಷ್ಟ. ಸ್ವಲ್ಪ ಟೈಮ್ ಬಹಳ ಡೇಂಜರ್ ಇದೆ, ದಯವಿಟ್ಟು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಆರೋಗ್ಯದ ಸಮಸ್ಯೆ ಬರುತ್ತೆ. ಹಾಗಾಗಿ ಚಂದ್ರ, ಗುರು, ಶುಕ್ರ ಹಾಗೂ ರಾಹು ಈ 4 ಗ್ರಹಗಳ ಶಾಂತಿ ಮಾಡಿಸ್ಕೊಳ್ಳಿ. 7 ಕ್ಯಾರೆಟ್ ಪಚ್ಚೆಯನ್ನು ದಯವಿಟ್ಟು ಹಾಕಲೇಬೇಕು, ಬೇರೆ ಯಾವುದೇ ಕಾರಣಕ್ಕೂ ಇದನ್ನು ತಪ್ಪಿಸೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ತಮಗೆ ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.